ಮತ್ತೆ 4 ಗ್ರಾಮಗಳ ಅಂತಿಮ ಅಧಿಸೂಚನೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಡದಿ ಯೋಜನೆ ಪರ ಈಗ ರೈತರನ್ನಿದಾರಲ್ಲ ಅವರು ಸಿಹಿಯನ್ನ ಹಂಚಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಹಾಗೂ ಸಿಎಂ ಡಿ.ಕೆ. ಶಿವಕುಮಾರ್ ಪರ ಜೈಕಾರವನ್ನು ಕೂಗಿದ್ದಾರೆ. ಭೂ ಮಾಲೀಕರು 20 ವರ್ಷಗಳ ರೆಡ್ ಝೋನ್ ವನವಾಸಕ್ಕೆ ಮುಕ್ತಿ ಅಂತ ಘೋಷಣೆ ಮಾಡಿದ್ದಾರೆ. ನಮಗೆ ಟೌನ್ಶಿಪ್ ಬೇಕು ಅಂತ ಬೈರಮಂಗಲದಲ್ಲಿ ಸಂಭ್ರಮಾಚರಿಸಿದ್ದಾರೆ. ಬರ್ತೀನಿ ಇವಾಗ 20 ವರ್ಷಗಳ ರೆಡ್ ಝೋನ್ ಮುಕ್ತಿ ಕೊಟ್ಟ ಸರ್ಕಾರಕ್ಕೆ 20 ವರ್ಷಗಳ ರೆಡ್ ಝೋನ್ ಮುಕ್ತಿ ಕೊಟ್ಟ ಸರ್ಕಾರಕ್ಕೆ ತೊಲಗಿತ್ತು ಬರ್ತೀನಿ ಇವಾಗ ಸರ್ಕಾರಕ್ಕೆ 20 ವರ್ಷಗಳ ರೆಡ್ ಝೋನ್ ಮುಕ್ತಿ ಕೊಟ್ಟ ಸರ್ಕಾರಕ್ಕೆ 20 ವರ್ಷಗಳ ಬರ್ತೀನಿ ಇವಾಗ ಭೂ ಸ್ವಾಧೀನ ಪರವಾಗಿ ರೈತರು ಇದೀಗ ಸ್ವೀಟ್ ಹಂಚಿ ಸಂಭ್ರಮಾಚರಣೆ ಪಡ್ತಿದ್ದಾರೆ. ಯಾಕಂದ್ರೆ 4 ಗ್ರಾಮಗಳಿಗೆ ಮತ್ತೆ ನೋಟಿಫಿಕೇಶನ್ ಸರ್ಕಾರ ಮಾಡ್ತಿದೆ. ಇನ್ನು ಅಧಿಕೃತ ಆದೇಶ ಇನ್ನು ಹೊರಡಿಸಿಲ್ಲ. ಬಟ್ ಇದೀಗ 4 ಗ್ರಾಮಗಳಿಗೆ ಸರ್ಕಾರ ಅಧಿಸೂಚನೆ ಹೊರಡಿಸಲಿಗ ಮುಂದಾಗಿದೆ ಎಂಬ ಕಾರಣಕ್ಕೆ ಈಗ ಬೈರಮಂಗಲ ಸರ್ಕಲ್ ಅಲ್ಲಿ ಒಂದ್ ಕಡೆ ಯೋಜನೆ ಪರವಾಗಿರುವ ರೈತರು ಸ್ವೀಟ್ ಹಂಚಿ ಒಂದ್ ಕಡೆ ಸಂಭ್ರಮ ಆಚರಣೆ ಮಾಡ್ತಿದ್ರು. ದೃಶ್ಯಗಳು ನೋಡ್ತಿರ್ಬೋದು. ಯಾಕಂದ್ರೆ ಕೆಲವೊಂದು ಗ್ರಾಮಗಳನ್ನ ಈ ಹಿಂದೆ ಡಿಗೆ ಕುಮಾರಸ್ವಾಮಿ ಅವರು ರೆಡ್ ಜೂನ್ ಮಾಡಿದ್ರು. ಹೀಗಾಗಿ ಆ ಒಂದು ರೆಡ್ ಜೂನ್ ಅನ್ನು ತೊಲಗಿತ್ತು. ಈಗ ನೋಟಿಫಿಕೇಶನ್ ಆಗಿದೆ. ಆ ಭೂಮಿಯನ್ನು ನಾವು ಸರ್ಕಾರಕ್ಕೆ ಕೊಡ್ತೀವಿ ಅಂತ ಒಂದ್ ಕಡೆ ಈಗ ಹೇಳ್ತಿದ್ರೆ, ಮತ್ತೊಂದು ಕಡೆ ಸರ್ಕಾರ ಈಗ ಆದೇಶವನ್ನ ಮಾಡೋದೊಂದು ಬಾಕಿ ಇದೆ. ಆ ಒಂದು ದೃಷ್ಟಿಯಿಂದ ಸ್ವೀಟ್ ಹಂಚಿ ಈಗ ಸೆಲೆಬ್ರೇಷನ್ಸ್ ಮಾಡ್ತಿದ್ರೆ. ಇಲ್ಲಿ ರೈತರಿದ್ರೆ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಈಗ 4 ಗ್ರಾಮಗಳಿಗೆ ಸರ್ಕಾರ ನೋಟಿಫಿಕೇಶನ್ ಮಾಡ್ತಾ ಇದೆ. ಇನ್ನು ಅಧಿಕೃತ ಆದೇಶ ಬಾಕಿ ಇದೆ. ಈಗ ನೀವು ಸ್ವೀಟ್ ಹಂಚಿ ಸೆಲೆಬ್ರೇಷನ್ ಮಾಡ್ತಿದ್ರಿ. ಹೌದು, ಸ್ವೀಟ್ ಹಂಚು ಸೆಲೆಬ್ರೇಷನ್ ಇದು ನಾನು ಆಗಲಿಂದ ಮಾತಾಡಿದ್ದೀನಿ. ಇದು ಯಾರ ವಿರುದ್ಧವಾದ ಹೋರಾಟ ಅಲ್ಲ. ಇದು ನಮ್ಮ ಬದುಕು, ನಮ್ಮ ವಿರುದ್ಧವೇ ನಾವೇ ಮಾಡಿಕೊಂಡಂಥ ಹೋರಾಟ. ಇದಕ್ಕೆ ಇವತ್ತೊಂದು ಶುಭ ಸೂಚನೆಯನ್ನು, ಶುಭ ಗಳಿಗೆಯನ್ನು ಸರ್ಕಾರದಿಂದ ನಮಗೆ ಸಿಕ್ಕಿದೆ. ಯಾಕೆ ಅಂತಂದರೆ 20 ವರ್ಷದಿಂದ ನಾವು ಅನುಭವಿಸಿದಂಥ ನೋವು ನಲಿವು ಯಾರಿಗೂ ಅರ್ಥ ಆಗಿಲ್ಲ. ಇಲ್ಲಿ ನಮ್ಮದೇ ಅದನ್ನು ಹಿಂಸೆ ನಾವಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ನೋಟಿಫಿಕೇಶನ್ ಮಾಡಿ ಶುಭ ಸೂಚನೆ ಅಂತ ಕೊಟ್ಟಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಎಲ್ಲ ರೈತರ ಪರವಾಗಿ, ನಮ್ಮ ಎಲ್ಲ ರೈತರ ಪರವಾಗಿ ಅವರಿಗೆ ತುಂಬ. ಎಷ್ಟು 4 ಗ್ರಾಮಗಳಿಗೆ ಅಧಿಸೂಚನೆ ಮಾಡೋಕ್ಕೆ ಸರ್ಕಾರ ಮುಂದಾಗಿದೆ? ಎಷ್ಟು ಎಕರೆ ಭೂ ಸ್ವಾಧೀನ ಆಗಲಿದೆ ಆ ಒಂದು ಗ್ರಾಮಗಳಲ್ಲಿ ಅಂತ? 4 ಗ್ರಾಮಗಳಿಂದ ಸುಮಾರು 5,000 ಎಕರೆ ಬರೋ 5,000ಕ್ಕಿಂತ ಹೆಚ್ಚಿಗೆ ಬರುತ್ತದೆ. 5,000ಕ್ಕಿಂತ ಹೆಚ್ಚಿಗೆ ಜಮೀನು ಬರ್ತದೆ. ಅಷ್ಟು ಭೂ ಈಗ ನೋಟಿಫಿಕೇಶನ್ ಮಾಡಿದ್ದಾರೆ. ಈಗ ಮತ್ತೊಂದು ಕಡೆ ಈಗ ವಿರೋಧ ರೈತರು ಒಂದ್ ಕಡೆ ಒಣಕೆ ತಗೊಂಡು ನಿಂತಿದ್ದಾರೆ. ಈ ಮತ್ತೆ ಸರಿ ಅಧಿಕಾರಿಗಳು ಬಂದ್ರೆ ಮತ್ತೆ ನಾವು ಅವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಸರ್, ಈಗ ನಾವೆಲ್ಲ ನಾನು ಗೊತ್ತಿಲ್ಲ. ನಾವು ನಮ್ಮ ಜಮೀನು ನೋಡಿ, ಯಾರ ಜಮೀನು ಅವ್ರ ಜಮೀನಿಗೆ ಬಂದಾಗ ಅವ್ರು ಮಾಡಲಿ. ಕಾನೂನು ಹೋರಾಟ ಏನೋ ಅದನ್ನೇ ಮಾಡಬೇಕು. ಇನ್ನೊಬ್ಬರದ್ದು ತೊಂದರೆ ಕೊಡೋದು ಸಮಾಜದಲ್ಲಿ ಯಾವ ಇದರಲ್ಲೂ ಇಲ್ಲ. ನನ್ನ ವೈಯಕ್ತಿಕವಾಗಿ ನಮ್ಮ ಜಮೀನುಗಳು ನಾವು ಯಾರು ಭೂ ಸ್ವಾಧೀನಕ್ಕೆ ಒಪ್ಪಿಗೆ ಕೊಟ್ಟಿದ್ದೀವೋ, ಯಾರು ಅರ್ಜಿ ಕೊಟ್ಟಿದ್ದೀವೋ ಅವ್ರ ಜಮೀನು ಅಳೆಯೋಕ್ಕೆ ಯಾರ್ದು ಏನು ತೊಂದರೆ ಇಲ್ಲ. ಯಾರು ಆ ಥರದ ಸಮಸ್ಯೆಗಳು ಮಾಡೋಕ್ಕೆ ಸಾಧ್ಯ ಇಲ್ಲ. ತುಂಬಾ ಖುಷಿ ಆಗ್ತಿದೆ ಸರ್ ತಮಗೆ ಅಂತಾಗ. ಈಗ 4 ಗ್ರಾಮಗಳಿಗೆ ಮತ್ತೀಗ ನೋಟಿಫಿಕೇಶನ್ ಮಾಡ್ತಿದೆ ಸರ್ಕಾರ. ನಮಗೆ ತುಂಬ ಖುಷಿಯಾಗಿದೆ, ಭಾಳ ಖುಷಿಯಾಗಿದೆ. ನಮ್ಮ ಎಲ್ಲ ರೈತರು, ನಮ್ಮ ಹೋರಾಟ ಪರವಾಗಿರ್ತಕ್ಕಂಥ ಎಲ್ಲ ರೈತರಿಗೂ ತುಂಬ ಖುಷಿಯಾಗಿದೆ. ಪಟಾಕಿ ಹೊಡೆದವರು, ಸಿಹಿ ಹಂಚಿ ಸಂಭ್ರಮ ಮಾಡ್ತವ್ರೆ. ಈ ಪ್ರಾಜೆಕ್ಟ್ ಇಲ್ಲಿಗೆ ನಿಲ್ಲಿಸಲಿಲ್ಲ. ಎಲ್ಲ ರೈತರು ಎಲ್ಲರನ್ನೂ ಒಗ್ಗೂಡಿಸಿ ಇದು ಪ್ರಾಜೆಕ್ಟ್ನ ಅಂತಿಮ ಹಂತಕ್ಕೆ ಒಳ್ಳೆ ರೀತಿಯಲ್ಲಿ ರೈತರು ಪಾರ್ಟ್ನರ್ಶಿಪ್ ತಗೊಂಡು ರೈತರು ಈಗ ಇಡೀ ದೇಶದಲ್ಲೇ ಉತ್ತಮವಾದ ಪ್ರಾಜೆಕ್ಟ್ ಮಾಡಬೇಕು ಅಂತವ್ರೆ. ಅದರಲ್ಲಿ ನಮ್ಮ ಸಹಕಾರನ ಅವ್ರು ಕೇಳವ್ರೆ. ಇದಕ್ಕೆ ನಾವು ಎಲ್ಲರೂ ಸೇರಿ ಒಂದು ಉತ್ತಮವಾದ ಸಿಟಿಯನ್ನು ನಿರ್ಮಾಣ ಮಾಡೋಕ್ಕೆ ನಾವು ಎಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳ್ತೀನಿ. ಏನು ವಿಚಾರ ಹೇಳಿ? ಅದೀಗ ಸ್ವೀಟ್ ಹಂಚಿ ಈಗ ಸೆಲೆಬ್ರೇಷನ್ ಮಾಡ್ತಿದೆ. 4 ಗ್ರಾಮಗಳಿಗೆ ಮತ್ತೆ ಸರ್ಕಾರ ನೋಟಿಫಿಕೇಶನ್ ಮಾಡ್ತಿದೆ. ಯಾಕೆಂದ್ರೆ ಯಾಕಪ್ಪ ಸ್ವೀಟ್ ಹಂಚಿ ಸೆಲೆಬ್ರೇಷನ್ ಮಾಡೋದಂದ್ರೆ 20 ವರ್ಷದಲ್ಲಿ ಈ ಎಷ್ಟು ನಿರಂತರವಾಗಿ ಕುಮಾರಸ್ವಾಮಿ ಅವ್ರನ್ನ ಎಷ್ಟು ಸತಿ ಕೇಳ್ಬಿಟ್ಟಿದ್ವು ಈ ವಿಚಾರನ. ಅಣ್ಣ ಟೌನ್ಶಿಪ್ನ ವಿಚಾರನ ಏನು ಮಾಡಿದ್ರಣ್ಣ, ಏನು ಮಾಡೋದು, ನಾನು ಮಾಡ್ತೀನಿ ಅಂತ ಅನ್ಕೊಂಡ್ಬಂದ್ರು. ಆ ವಿಚಾರನ ಮಾಡ್ದೇನೆ ಹೋದ್ರು. ಇವಾಗ ತಗೊಂಡೋಗಿ ಡಿ.ಕೆ. ಶಿವಕುಮಾರ್ ಹತ್ರ ಮತ್ತು ನಮ್ಮ ಬಾಲಣ್ಣವ್ರ ಹತ್ರ ವಿಚಾರ ಇಟ್ಟಾಗ ಏನಾರು ಮಾಡಿದ್ಕೆ ಅಂತ್ಯ ಕಾಣಬೇಕು ಅನ್ನೋ ಒಂದು ವಿಚಾರನ ಮುನ್ನಡೆಗೆ ತಂದು ಇದನ್ನು ನಮಗೆ ನೋಟಿಫಿಕೇಶನ್ ಮಾಡಿ ನಮಗೆ ಪಾಲ್ದಾರಿಕೆ ಮಾಡಿಕೊಂಡು ಇದಕ್ಕೆ 8,000 ಕೊಡ್ತಾ ಇದ್ದಂಥ ಅಡಿನ 9,675 ಅಡಿ ಕೊಡ್ತಾವ್ರೆ.
ಒಳ್ಳೆ ರೇಟ್ ಕೊಟ್ಟು ಒಳ್ಳೇದು ಕೊಡ್ತಾರೆ. ಅದರಿಂದ ನಾವು ಸಿಹಿ ಅಂತಲೇಬೇಕಲ್ವಾ, ನಮಗೆ ಸಂತೋಷ ಆಗುತ್ತೆ. ಸರ್ ರೈತರಿಗ ಸ್ವೀಟ್ ಹಂಚಿ ಒಂದು ಕಡೆ ಸೆಲೆಬ್ರೇಷನ್ ಸಹ ಮಾಡ್ತಿದ್ರೆ, ಯಾಕಂದ್ರೆ ಸುಮಾರು ದಿನಗಳಿಂದ ಇಲ್ಲೊಂದು ಹೋರಾಟ ಸಹ ಮಾಡ್ತಿದ್ರೆ. ಯಾಕಂದ್ರೆ ಸರ್ಕಾರದ ಪರವಾಗಿದ್ದರೆ ನಾವು ನಮ್ಮ ಭೂಮಿಯನ್ನು ನಾವು ಕೊಡ್ತಾ ಇದೀವಿ, ಭೂಮಿ ನೀಡಲು ನಾವು ಸಿದ್ಧ ಅಂತ ಹಾಕಿದ್ದಾರೆ. ಹೀಗಾಗಿ ಒಂದು ಕಡೆ ನಿರಂತರವಾಗಿ ಹೋರಾಟ ಮಾಡ್ತಿದ್ರೆ. ಸರ್ಕಾರ ಬೇಗ ಎಚ್ಚೆತ್ತುಕೊಂಡು ಬೇಗ ಈ ಒಂದು ಬಿಡದಿ ಟೌನ್ಶಿಪ್ ಮಾಡಬೇಕೆಂಬುದು ಒಂದು ಕಡೆ ರೈತರು ಒಂದು ಕಡೆ ಆಗ್ರಹ ಒತ್ತಾಯ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಡದಿ ಬ್ಯಾಟಲ್ನಲ್ಲಿ ರೈತರು ವರ್ಸಸ್ ರೈತರು ಅನ್ನುವಂತಾಗಿದೆ. ಪರ ವಿರೋಧ ಚರ್ಚೆಗಳಾಗ್ತಾ ಇದೆ, ಪರ ವಿರೋಧ ಹೋರಾಟಗಳಾಗ್ತಾ ಇದೆ. ಒಂದೆಡೆ ಭೂಮಿ ಕೊಡಲ್ಲ ಅಂತ ಪ್ರತಿಭಟನೆ ಮಾಡ್ತಿದ್ರೆ, ಮತ್ತೊಂದು ಕಡೆ ಅಧಿಸೂಚನೆ ಸಾಧ್ಯತೆ ಹಿನ್ನೆಲೆ ಸಂಭ್ರಮವನ್ನು ಮಾಡ್ತಿದ್ದಾರೆ. ಅಲ್ಲಿಗೆ ಒಂದು ಕಡೆ ಹೋರಾಟ, ಮತ್ತೊಂದು ಕಡೆ ಸಂಭ್ರಮ. ಆ ಮೂಲಕ ರೈತರು ವರ್ಸಸ್ ರೈತರು ಅನ್ನುವಂತಾಗಿದೆ. ಇಂದು ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಮಧ್ಯಾಹ್ನ 1:30 ಸಮ್ಮೇಳನ ಸಭಾಂಗಣದಲ್ಲಿ ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ದೇವೇಗೌಡರು ಬರೆದಿರುವಂಥ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದಂತಹ ದೊಡ್ಡಗೌಡರು ದೇವೇಗೌಡ ಅವರು ಸುದ್ದಿಗೋಷ್ಠಿ ಮೂಲಕ ದಳಪತಿಗಳಿಗೆ ತಿರುಗೇಟನ್ನು ಕೊಡ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅವರು ಅನ್ನುವ ನಿರೀಕ್ಷೆ ಇದೆ. ನಿನ್ನೆಷ್ಟೇ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರಾವು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಟೀಕಾಸ್ತ್ರವನ್ನು ಕೂಡ ಮಾಡಿದರು. ಸೊ ನಿನ್ನೆ ದೇವೇಗೌಡರು ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಮಧ್ಯಾಹ್ನ 1:30 ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಏನು ಮಾತಾಡ್ತಾರೆ ಅನ್ನೋದು, ಯಾವ ರೀತಿಯಾಗಿ ದಳಪತಿಗಳಿಗೆ ಉತ್ತರ ಕೊಡ್ತಾರೆ ಅಂತೇಳಿ ಕಾದು ನೋಡಬೇಕು. ಮತ್ತೊಂದು ಕಡೆ ಬಿಡದಿಯಿಂದಲೇ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಒಂದು ಕಡೆ ಪರ, ಮತ್ತೊಂದು ಕಡೆ ವಿರೋಧ, ಅಂದರೆ ಈಗ ಹೋರಾಟ, ಮತ್ತೊಂದು ಕಡೆ ಸಂಭ್ರಮ. ಹೇಗಿದೆ ವಾತಾವರಣ? ಏನಾಗ್ಬೋದು ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ? ನಾಗೇಂದ್ರ ಬಾಬು, ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ವರ್ಸಸ್ ರೈತರು ಅಂತ ಆಗಿದೆ. ಯಾಕಂದ್ರೆ ಕೆಲ ರೈತರು ಸರ್ಕಾರದ ಪರವಾಗಿದ್ದಾರೆ, ಸರ್ಕಾರಕ್ಕೆ ಭೂಮಿ ಕೊಡಲು ಸಿದ್ಧರಾಗಿದ್ದಾರೆ. ಮತ್ತೊಂದು ಕಡೆ ನಾವು ಭೂಮಿ ಕೊಡಲ್ಲ ಅಂತ ಒಂದು ಕಡೆ ಹೋರಾಟ ಸಹ ಮಾಡ್ತಿದ್ದಾರೆ. 450 ದಿನಗಳಿಂದ ಭೂಮಿ ಕೊಡಲ್ಲ ಎಂಬುದು ಕಡೆ ಹೋರಾಟ ಸಹ ಮಾಡ್ತಿದ್ದಾರೆ. ಸಾಕಷ್ಟು ರೈತರು ಸಹ ಭಾಗಿಯಾಗಿದ್ದಾರೆ. ನೋಡ್ತಿರ್ಬೋದು, ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಒಂದು ಕಡೆ ಕಿಡಿಕಾಡ್ತಿದ್ರೆ. ಈಗ ಮತ್ತೆ ಸರ್ಕಾರ 4 ಗ್ರಾಮಗಳಿಗೆ ಅಧಿಸೂಚನೆಯನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ವೇಳೆ ಅಧಿಸೂಚನೆ ಆಯ್ತಿದ್ರೆ ಮತ್ತಷ್ಟು ಹೋರಾಟ ತೀವ್ರಗೊಳ್ಳಲಿದೆ ಎಂಬುದು ಒಂದು ಕಡೆ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಿನ್ನೆ ದೇವೇಗೌಡರು ಒಂದು ಕಡೆ ಸರ್ಕಾರಕ್ಕೆ ಎಚ್ಚರಿಕೆ ಸಹ ಕೊಟ್ಟಿದ್ರು. ಒಂದು ವೇಳೆ ದೇವೇಗೌಡರು ಏನಾದರೂ ನಮ್ಮ ಹೋರಾಟದಲ್ಲಿ ಭಾಗಿಯಾಗಿದ್ರೆ ಮತ್ತಷ್ಟು ಶಕ್ತಿ ಬರಲಿದೆ, ಇದು ರಾಷ್ಟ್ರ ಮಟ್ಟದ ಹೋರಾಟ ಆಗಲಿದೆ. ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಬೇಕು, ಈ ಒಂದು ಅಧಿಸೂಚನೆಯನ್ನ, ಈ ಒಂದು ಬಿಡದಿ ಟೌನ್ಶಿಪ್ ಅನ್ನ ಹಿಂದಕ್ಕೆ ತೆಗೆದುಕೊಳ್ಬೇಕು ಎಂಬುದು ಒಂದು ಕಡೆ ರೈತರ ಆಗ್ರಹವಾಗಿದೆ. ಸಾಕಷ್ಟು ರೈತರು ಸಹ ಭಾಗಿಯಾಗಿದ್ರೆ. ಮಾತಾಡ್ತೀನಿ ಸರ್, ನಮಸ್ತೆ. ಈಗ ಮತ್ತೊಮ್ಮೆ ಈಗ 4 ಗ್ರಾಮಗಳಿಗೆ ಸರ್ಕಾರ ಅಧಿಸೂಚನೆ ನೀಡಲಿಗೆ ಮುಂದಾಗಿದ್ರೆ, ನೀವು ಸಹ ಹೋರಾಟ ಮಾಡ್ತಿದ್ರಿ. ಮತ್ತೊಂದು ಕಡೆ ಕೆಲ ರೈತರು ಸಿಹಿ ಹಂಚಿ ಒಂದು ಕಡೆ ಪಟಾಕಿ ಸಿಡಿಸಿದ್ದಾರೆ, ಸಂಭ್ರಮಾಚರಣೆ ಮಾಡ್ತಿದ್ರೆ. ಏನ್ ಹೇಳ್ತೀರಂತ ಸರ್? ಅವರು ಏನೇ ಸಂಭ್ರಮ ಮಾಡಲಿ, ಅವರು ಪಟಾಕಿ ಹೊಡಿಲಿ, ನಮ್ಮ ರೈತರು ಒಗ್ಗಟ್ಟು ಮುಂದೆ ಯಾರೇನು ಮಾಡೋಕ್ಕಾಗಲ್ಲ. ಏನೇ ಆಗಲಿ, ನಾವು ರೈತರು ಇನ್ನು ಮುಂದಿನ ದಿನಗಳಲ್ಲಿ ನಾವು ದೊಡ್ಡದಾಗಿ ಪ್ರತಿಭಟನೆ ಮಾಡಿ 16,000 ಜನ ನಮಗೆ ರೈತರು ಸಪೋರ್ಟ್ ಮಾಡ್ತಾರೆ. ಎಲ್ಲ ಸಂಘಟನೆಗಳು, ಆಟೋ ಚಾಲಕರು, ನಮ್ಮ ಬಸ್ ಚಾಲಕರು, ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಂಘದವರು ನಮಗೆ ಸಪೋರ್ಟ್ ಕೊಟ್ಟು ನಾವು ಉಗ್ರ ಹೋರಾಟ ಮಾಡಿ ಇದನ್ನ ನಾವು ರೈತರು ಹೋರಾಟಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ, ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಅಧಿಸೂಚನೆ ಸಹ ನೀಡ್ತಿದೆ 4 ಗ್ರಾಮಗಳಿಗೆ. ಮತ್ತೊಂದು ಕಡೆ ದೇವೇಗೌಡರು ಸಹ ಒಂದು ಕಡೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ, ಹೀಗಾಗಿ ಈ ಒಂದು ಯೋಜನೆ ವಾಪಸ್ ತೆಗೆದುಕೊಂಡು ಸರ್ಕಾರಕ್ಕೆ ಎಚ್ಚರಿಕೆ ಸಹ ನೀಡಿದ್ದಾರೆ. ನೀವು ಸಹ ಹೋರಾಟ ಮಾಡ್ತಿದ್ರಿ ಸುಮಾರು 450 ದಿನಗಳಿಂದ. 93 ಸರ್, ಇವತ್ತು ನಾವು ಹೋರಾಟ ಪ್ರಾರಂಭ ಮಾಡಿ ಇಂದಿಗೆ 493ನೇ ದಿನ. ಏನು ಈ ಕಿರಾತಕರ ವಿರುದ್ಧ, ಭೂ ಸ್ವಾಧೀನದ ವಿರುದ್ಧ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಿನ್ನೆ ಕೂಡ ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರು
ಹೋರಾಟಕ್ಕೆ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ, ಮತ್ತು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತ ಕೋರ್ತೀವಿ. ಹಾಗೆಯೇ ನಾವು ಏನು ಈ ಬಂಡ ಸರ್ಕಾರ ನಿನ್ನೆ ಕೂಡ 4 ಗ್ರಾಮಗಳಿಗೆ ಅಧಿಸೂಚನೆ ಹೊರಡಿಸ್ತೀನಿ ಅಂತ ಹೇಳ್ತಿದ್ದಾರೋ ಇದ್ರ ವಿರುದ್ಧ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಮತ್ತು ಮೈಸೂರು ರಸ್ತೆಗೂ ಇಳಿತೀವಿ. ತದನಂತರ ನಾವು ವಿಧಾನಸಭಾ ರಾಜ್ಯ ರೈತ ಸಂಘಟನೆಗಳಿಂದ ಬೆಂಬಲ ಪಡ್ಕೊಂಡು ಎಲ್ಲ ರೈತರು ಸೇರಿ ವಿಧಾನಸೌಧ ಚಲೋ ಮಾಡ್ತೀವಿ ಸರ್. ದೇವೇಗೌಡರು ಈಗ ಮಾತಿಗೆ ಒಂದ್ ಕಡೆ CM ಅವ್ರ ಕಡೆ ಇವತ್ತು 1 ಗಂಟೆ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಅಂತ. CM ಅವರು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಇವತ್ತು 1 ಗಂಟೆಗೆ ಈ ಒಂದು ವಿಚಾರವಾಗಿ ಅಂತ. ಇವತ್ತು CM ಅವರ ಮಾಡಲಿ ಸರ್, ಸ್ವಾಗತ. ನಮ್ಗೆ ರೈತರ ಪರವಾಗಿ ಏನು ಅವರು ರೈತರ ಪರವಾಗಿ ಬೆಂಬಲ ಸೂಚಿಸಿದ್ರೆ ನಮ್ಮ ಅವ್ರ ಅಭಿಪ್ರಾಯ, ನಮ್ಮ ರೈತರ ಪರವಾಗಿ ಬಂದರೆ ಹೇಳಿಕೆ ನಮಗೆ ಸ್ವಾಗತ ಬಯಸ್ತೀವಿ. ಅವ್ರಿಗೆ ರೈತರು ಭೂಮಿ ಕೊಡ್ತು ಅಂತ ಹೇಳ್ತಿದ್ದಾರೆ. ಕೊಡ್ಲಿ ಸರ್, ಕೊಡೋರ ಬಗ್ಗೆ ನಮ್ದೇನು ಅಪಸ್ವರ ಇಲ್ಲ. ನಾವೇನು ಭೂಸ್ವಾಮ್ಯ ವಿರುದ್ಧ 493 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಕೊಡೋರ್ದ ತಗೊಳ್ಳಿ. ಈಗ ನಾವು ಹೋರಾಟ ಮಾಡ್ತಾ ಇರೋ ಭೂಮಿನ ಬಿಟ್ಬಿಡ್ಲಿ, ಅವರು ನಮ್ಗೆ ಹಿಂಬಾರ ಕೊಟ್ಬಿಡ್ಲಿ. ಯಾವುದೇ ಕಾರಣಕ್ಕೂ ಹೋರಾಟ ಮಾಡ್ತಿರೋಂಥ ಭೂಮಿನ ನಾವು ಬಲವಂತವಾಗಿ ಕಿತ್ಕೊಳ್ಳೋದಿಲ್ಲ ಅಂತ ಹಿಂಬಾರ ಕೊಟ್ಬಿಟ್ರೆ ಅವ್ರು JMC ಏನ ಮಾಡ್ಕೊಳ್ಳಿ, ಏನಾನ ಮಾಡ್ಕೊಳ್ಳಿ, ಅವರ ಸಹವಾಸಕ್ಕೆ ನಾವು ಹೋಗಲ್ಲ. ನಾವು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಇಲ್ಲಿ. ಸರ್ ನಮಸ್ತೆ. ಈಗ ಮತ್ತೆ ಹೋರಾಟ ಮಾಡ್ತಿದ್ರಿ, ಮತ್ತೆ 4 ಗ್ರಾಮಗಳಿಗೆ ಅಧಿಸೂಚನೆ ಸರ್ಕಾರ ನೀಡ್ತಿದೆ. 4 ಗ್ರಾಮಕ್ಕಲ್ಲ ಸರ್, ಇರುವಂಥ ಎಲ್ಲ ಗ್ರಾಮಗಳು ಅಧಿಸೂಚನೆ ಕೊಟ್ಟರು ಏನು ಮಾಡಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಹೋರಾಟ ಅಂತೂ ಯಾವತ್ತೂ ನಿಲ್ಲಿಸಲ್ಲ. ಯಾಕೆ ನಮ್ಗೆ ಭೂಮಿಗಳು ಕೊಡೋಕೆ ಇಷ್ಟ ಇಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಕೇಳ್ತಾ ಇದೀವಿ ಅಷ್ಟೇ. ನಾವೇನು SC ಬಾಲಕೃಷ್ಣ ಅವ್ರದ್ದು DK ಶಿವಕುಮಾರ್ ಭೂಮಿನ ಕೇಳ್ತಾ ಇಲ್ಲ, ಅವ್ರ ಮನೆ ಆಸ್ತಿ ಕೇಳ್ತಾ ಇಲ್ಲ. ನಮ್ಮ ಆಸ್ತಿ ನಾವು ಉಳಿಸ್ಕೋಬೇಕು, ನಾವು ಹೇಳ್ತಾ ಇದೀವಿ ಅಷ್ಟೇ. ನಾಗೇಂದ್ರ ಬಾಬು, ಸದ್ಯಕ್ಕೆ ಈ ಗ್ರಾಮಸ್ಥರು ಮಾತ್ರ, ಕೆಲ ರೈತರು ಮಾತ್ರ ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ. 30% ರೈತರು ಮಾತ್ರ ಭೂಮಿಯನ್ನು ಕೊಟ್ಟಿದ್ದಾರೆ. ಅವರು ಸಿಹಿ ಹಂಚಿ ಸಂಭ್ರಮ ಪಡ್ತಿದ್ದಾರೆ. ಯಾಕಂದ್ರೆ ಅವರು ಸುಮಾರು 70-80 ಎಕರೆ ಇದೆ, ನಮ್ದು 1.5-2 ಎಕರೆ ಇದೆ. ಭೂಮಿ ಕೊಟ್ಟು ಎಲ್ಲಿಗೆ ಹೋಗಬೇಕಾಗತ್ತೆ? 1 ಎಕರೆಯಲ್ಲಿ 4-5 ಅಣ್ಣ ತಮ್ಮರು ಇದ್ದಾರೆ. ಹಂಚಿಕೆ ಆಯ್ತು ಅಂದ್ರೆ ತುಂಬಾ ನಮ್ಗೆ ಏನು ಉಳಿಯಲ್ಲ. ಆ ಒಂದು ದೃಷ್ಟಿಯಿಂದ ನಾವು ಭೂಮಿ ಕೊಡಲ್ಲ, ನಮ್ಮ ಭೂಮಿ ನಾವು ಕೊಡೋದಿಲ್ಲ ಎಂಬುದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಬೇಕು, ಈ ಒಂದು ಅಧಿಸೂಚನೆಯನ್ನ ವಾಪಸ್ ತೆಗೆದುಕೊಳ್ಬೇಕು, ಅಲ್ಲಿವರೆಗೆ ಹೋರಾಟ ನಿರಂತರ ಅಂತ ಒಂದು ಕಡೆ ರೈತರು ಹೇಳ್ತಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿ